ಹಾಯ್ ಫ್ರೆಂಡ್ಸ್, ಇವತ್ತು ಪಾವ್ ಭಾಜಿ ಮಾಡಿದ್ದೆ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದ್ದು. ಆರಾಮದಿರಿ ನೀವೆಲ್ಲನೂ? ನಾನು ಆರಾಮದೀನಿ. ಇವಾಗ ರೆಸಿಪಿ ನೋಡೋಣ. ರಾತ್ರಿಯಂತೆ ಬಟಾಣಿಯನ್ನು ಬಿಸಿನೀರಲ್ಲಿ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ನೆನೆ ಇಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗು ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಇಟ್ಟಿರಬೇಕು. ಇವಾಗ ಕುಕ್ಕರಲ್ಲಿ ಬಟಾಣಿ ಆ್ಯಂಡ್ ಮತ್ತು ಆಲೂಗಡ್ಡೆನ ಒಂದರಲ್ಲಿ ಹಾಕಿ ಸೀಟಿ ಹೊಡಿಸ್ಬೇಕು. 7 ವಿಸಲ್ನ ಹೊಡಿಸ್ಬೇಕು. ವಿಸಲ್ ಆದಮೇಲೆ ಕೂಲಾಗಿಂದ ನೆಕ್ಸ್ಟ್ ಓಪನ್ ಮಾಡಿದರೆ ಈ ಟೈಪ್ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಬಟಾಟಿ ಒಂದು ಪ್ಲೇಟಲ್ಲಿ ಸೈಡಲ್ಲಿ ತೆಗೆದಿದ್ದೀನಿ. ಯಾಕಂದರೆ ಸಿಪ್ಪೆ ತೆಗಿಬೇಕಲ್ವ, ಸೊ ಅದಕ್ಕೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಬಟಾಟಿ ಸ್ಮ್ಯಾಶ್ ಮಾಡಬೇಕು. ಪೂರ ಸ್ಮ್ಯಾಶ್ ಮಾಡಬಾರ್ದು, ಹಾಫ್ ಅಷ್ಟೇ ಸ್ಮ್ಯಾಶ್ ಮಾಡಬೇಕು. ಕಾಳು ಬಾಯಾಗಿ ಬರಬೇಕು ಫ್ರೆಂಡ್ಸ್, ಅಂದರೆ ಟೇಸ್ಟ್ ಕೊಡ್ತೈತೆ ಇದು. ಪಾವ್ ಭಾಜಿ ತುಂಬ ಇಷ್ಟ ನಮ್ಮ ಮನೆಯವರಿಗೆ. ನಮ್ಮ ತಮ್ಮಗೂ ತುಂಬಾ ಇಷ್ಟ. ಮುಂಬೈಯಲ್ಲಿ ಇದು ಸ್ಪೆಷಲ್ ರೆಸಿಪಿ. ಇವಾಗ ಆಲೂಗಡ್ಡೆ ಮತ್ತು ಬಟಾಣಿ ಎರಡು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಇವಾಗ ಟಮಾಟೆ ಮತ್ತು ಈರುಳ್ಳಿ, ಲಿಂಬೆಹಣ್ಣು, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ, ತುಪ್ಪ ಹಾಕ್ಕೊಳ್ಳೋಣ. ಎರಡೂ ಹಾಕ್ಕೋಬೋದು. 2 ಸ್ಪೂನ್ ಅದು 2 ಸ್ಪೂನು ಇದು ಹಾಕ್ಕೋಬೋದು. ಇಲ್ಲಾಂದರೆ ಪೂರ ತುಪ್ಪನೂ ಹಾಕ್ಕೋಬೋದು, ಆ್ಯಸ್ ಯುವರ್ ವಿಶ್. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪನ ಮೇಲ್ಗಡೆ ಹಾಕ್ತೀನಿ. ಇವಾಗ ಒಗ್ಗರಣೆ ಕೊಡೋಣ. ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಇದು ಆಪ್ಷನಲ್ಲು. ಮೆಣಸಿನ್ಕಾಯಿ ಅಂದ್ರೆ ನಾವು ತುಂಬ ಖಾರ ಉಣ್ತೀವಿ, ಸೊ ಅದಕ್ಕೆ ಮೆಣಸಿನ್ಕಾಯಿ ಹಾಕೀನಿ. ನೀವು ಬೇಕಾದರೆ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು, ಕೆಂಪು ಖಾರ. ಉಳ್ಳಾಗಡ್ಡಿ ಹಾಕಿದ್ದೀನಿ. ಇವಾಗ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಚೆನ್ನಾಗಿ ಹುರ್ಕೊಳ್ಳಿ, ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟಲ್ಲಿ ಟೊಮೆಟೊ ಹಾಕ್ತಾಯಿದ್ದೀನಿ.
ಟೊಮೆಟೊ ಸ್ವಲ್ಪ ಜಲ್ದಿ ಸ್ಮ್ಯಾಶ್ ಆಗಬೇಕು. ಅದ್ರ ಜೊತೆ ಅಂದರೆ ಉಪ್ಪು ಹಾಕಬೇಕು ಫ್ರೆಂಡ್ಸ್. 1 ಸ್ಪೂನ್ ಉಪ್ಪು ಹಾಕಿ ಚಮಚೆಯಿಂದ ಕಲಸಿದ್ರೆ ಅದು ಜಲ್ದಿ ಫ್ರೈ ಆಗುತ್ತೆ. ಉಳ್ಳಾಗಡ್ಡೆ ಜೊತೆ ಮಿಂಗಲ್ ಆಗುತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ಮಸಾಲೆಯನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಿ. ಟೊಮೆಟೊ ಆನಿಯನ್ ಎರಡು ಮಿಕ್ಸಪ್ ಆಗಬೇಕದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರೆ ಫ್ರೆಂಡ್ಸ್ ಎಲ್ಲರೂ, ಬಟ್ ನಾ ಹಾಕ್ತಾ ಇಲ್ಲ. ಯಾಕಂದರೆ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಸ್ಮೆಲ್ ಬರಲ್ಲ ಫ್ರೆಂಡ್ಸ್ ಇವಾಗ ಹಾಕಿದರೆ. ಸ್ವಲ್ಪ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ನಂಗೆ ಅದೇ ಟೇಸ್ಟ್ ಕೊಡುತ್ತೆ. ನಿಮ್ಗೆ ಯಾವುದು ಬೇಕೋ ಅದನ್ನು ಮಾಡಿರಿ. ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಎವರೆಸ್ಟ್ ಕಂಪ್ನಿದು ಪಾವ್ ಭಾಜಿ ಮಸಾಲ. ನಮ್ಮ ಮಮ್ಮಿನೂ ಇದೇ ಯೂಸ್ ಮಾಡ್ತಾರೆ, ನಮ್ಮ ಸಿಸ್ಟರ್ಸು ಇದೇ ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ನಾನು ಇದೇ ಕಂಪ್ನಿದು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದು ಇಷ್ಟನೋ ಆ ಕಂಪ್ನಿದು ಯೂಸ್ ಮಾಡ್ಕೋಬೋದು ಪಾವ್ ಭಾಜಿ ಮಸಾಲನ. ಇದು ಪ್ರೈಸ್ ಬಂದುಬಿಟ್ಟು 41 ರೂಪೀಸ್. 2 ಸ್ಪೂನ್ ಹಾಕಬೇಕು ಫ್ರೆಂಡ್ಸ್. ತುಪ್ಪ ಚಮಚ ಇರುತ್ತಲ್ವ, ಆ ಸ್ಪೂನಿಂದ 2 ಸ್ಪೂನ್ ಹಾಕೋಬೋದು. ನಾನು ಅಜ್ಮಸ್ ಹಾಕ್ತಾಯಿದ್ದೀನಿ ಇವಾಗ. ರೂಢಿಯಾಗಿರುತ್ತೆ ಅಲ್ವಾ, ಸೊ ಅದಕ್ಕೆ ಅಜ್ಮಸ್ ಹಾಕ್ತಾಯಿದ್ದೀನಿ. ಇವಾಗ ಅಚ್ಚ ಖಾರದ ಪುಡಿ, ಕೆಂಪು ಖಾರ ಅಂತೀವಲ್ವ ಅದು ಹಾಕಬೇಕು. ಆ್ಯಸ್ ಪ್ಯೂರ್ ಯುವರ್ ಟೇಸ್ಟ್. ನೆಕ್ಸ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಎಷ್ಟು ಬೇಕೋ ಅಷ್ಟೇ ಹಾಕಿ. ಟೇಸ್ಟಿಗೆ ತಕ್ಕಂತೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಲೆಮನ್ ಜ್ಯೂಸ್ ಹಾಕಬೇಕು ಫ್ರೆಂಡ್ಸ್, ಲಿಂಬೆಹಣ್ಣು ರಸ. ಲಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಒಂದು ಲಿಂಬೆನ ಹಾಕಿದರೆ ಸಾಕು ಫ್ರೆಂಡ್ಸ್, ತುಂಬ ಆಗುತ್ತೆ. ಕ್ವಾಂಟಿಟಿಗೆ ತಕ್ಕಂತೆ ಹಾಕಬೇಕು. ಚೂರು ಬೆಲ್ಲ ಹಾಕೋರು ಹಾಕ್ಬೋದು. ನೆಕ್ಸ್ಟು ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ ಬಟಾಣಿ ಮತ್ತು ಆಲೂಗಡ್ಡೆ, ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಬೇಕು ಮಸಾಲ ಜೊತೆ.
ತುಪ್ಪ ಹಾಕ್ತಾಯಿದ್ದೀನಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಪೂರ ಗಟ್ಟಿ ಆಗ್ತೈತಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ತಿಕ್ಕಬೇಕಂದ್ರೆ ಸ್ವಲ್ಪ ನೀರು ಹಾಕ್ರಿ. ಸ್ವಲ್ಪ ನಮ್ಗೆ ಅಳಕ್ಬೇಕಂದ್ರೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಒಂದು ಬಾಣಲೆಯಲ್ಲಿ ಅಥವಾ ಒಂದು ಸೌಟಲ್ಲಿ ತುಪ್ಪ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕಿ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಒಗ್ಗರಣೆ ಕೊಡ್ತಾಯಿದ್ದೀನಿ. ಹಿಂಗೆ ಮಾಡಿದರೆ ಭಾಳ ಸ್ಮೆಲ್ಲು ಭಾಳ ಮಸ್ತ್ ಅನ್ನಿಸ್ತೈತೆ ಫ್ರೆಂಡ್ಸ್. ನಾ ಈ ಟೈಪ್ ಮಾಡ್ತೀನಿ. ಇದು ಇಷ್ಟನೂ ಪಡ್ತಾರೆ ನಮ್ಮ ಮನೆಯಲ್ಲಿ. ಸೊ ಹೀಗಾಗಿ ಪ್ರೈವೇಟಾಗಿ ಒಗ್ಗರಣೆ ಹಾಕ್ತೀನಿ ಇದಕ್ಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟಿಗೆ. ಇವಾಗ ಭಾಜಿ ಏನಿರುತ್ತೆ ಅಲ್ವಾ, ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ತವಾ ಕಾಯಕ್ಕಿಡೋಣ ಪಾವನ್ನ ಬೇಯಿಸ್ಕೋಕ್ಕೆ. ತವಾ ಕಾಯಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಚ್ಬೋದು. ತುಪ್ಪ ಹಚ್ಚಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಚ್ಬೋದು. ಎರಡು ಕಡೆ ಹಚ್ಚಿ ಬೇಯಿಸ್ಕೋಬೇಕು. ಇವಾಗ ಪಾವ್ ಭಾಜಿ ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.